ಮದುವೆ ಅಂದರೆ ಪ್ರೀತಿ ಅಂತ ಅಂದ್ಕೊಂಡಿದ್ವಿ, ಆದರೆ ಅದು ತ್ಯಾಗ ಅಂತ ಅರ್ಥ ಆಗುತ್ತೆ. ನಾವು ಜಗಳಾಡಿದ್ದು ಪ್ರೀತಿಗಾಗಿ ಅಲ್ಲ, ಅಹಂಕಾರಕ್ಕಾಗಿ ಅನ್ಸುತ್ತೆ. ಯಾಕಂದರೆ ಪ್ರತಿಯೊಂದು ಹೆಣ್ಮಗು ಗಂಡು ಮಗು ಮದುವೆ ಆಗ್ತಾರೆ, ಅವ್ರ ಅಪ್ಪ ಅಮ್ಮ ತುಂಬ ಕಷ್ಟಪಟ್ಟು ಮದುವೆ ಮಾಡ್ತಾರೆ. ಇಡೀ ಜೀವನದ ಸಂಪಾದನೆಯನ್ನು ಏನಂದರೆ ಒಂದು ಹೆಣ್ಣು ಒಂದು ಗಂಡಿಗಾಗಿ ಒಂದು ಮದುವೆ ಆಗಿ ಚೆನ್ನಾಗಾಗಿ ಮಕ್ಕಳಾಗಲಿ ಅಂತ ಇದು ಮಾಡ್ತಾರೆ. ಬಟ್ ಒಂದು ವರ್ಷ ಎಲ್ಲ ಚೆನ್ನಾಗಿರತ್ತೆ. ಆಗ ನಮ್ಮನೆ ನಿಮ್ಮನೆ ಅಂತ ಸ್ಟಾರ್ಟ್ ಆಗೋ ಜಗಳ ನಮ್ಮಪ್ಪ ನಿಮ್ಮಪ್ಪ ಅಂತ ಆಗಿ ಕೋರ್ಟಿಗೆ ಹೋಗಿ ಆ ಕೋರ್ಟಲ್ಲಿ ಆ ಅಪ್ಪ ಅಮ್ಮನ ಫೈಲು ಅಲ್ಲೇ ಬಿದ್ದಿರುತ್ತೆ. ಎಲ್ಲ ಅಡೆತಡೆಗಳು, ಯಾರೋ ಕೇಳಿದ ಕಿವಿ ಮಾತುಗಳು, ಅದರಿಂದ ಎಲ್ಲ ಜೀವನ ಹಾಳು ಮಾಡ್ಕೊಂಡು ಗಂಡ ಬೇರೆ ಹೆಂಡತಿ ಬೇರೆ. ಆ ಗಂಡ ಹೆಂಡತಿ ಬೇರೆ ಬೇರೆ ಆಗ್ತಾರೆ, ಬಟ್ ಅವರಿಬ್ಬರು ಬೇರೆ ಬೇರೆ ಆಗಲ್ಲ. ಆ ಎರಡು ಮನೆಗಳು, ಎರಡು ಸಂಸಾರಗಳು, ಅವ್ರ ಅಪ್ಪ ಅಮ್ಮ ಅವ್ರ ಅಕ್ಕ ತಂಗಿ ಅದ್ರ ಹಿಂದ್ಗಡೆ ಸಫರ್ ಪಡ್ತಾರಲ್ಲ, ಅದು ತುಂಬ ಅಂದರೆ ತುಂಬ ನೋವುಂಟು ಮಾಡುತ್ತೆ. ನೋಡಿ, ಮದುವೆ ಅನ್ನೋದು ಏನಂದರೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಆ ಅಂಡರ್ಸ್ಟ್ಯಾಂಡಿಂಗಲ್ಲಿ ಪ್ರೀತಿ ವಿಶ್ವಾಸ ನಂದು ನಿಂದು ಅಂತ ಇರಬಾರ್ದು. ಸೊ ದಯವಿಟ್ಟು ಏನಂದರೆ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಸಮಾಧಾನದಿಂದ ಏನಾದರೂ ಒಂದು ನಿಮ್ಮ ಡಿಸಿಷನ್ಸ್ ಇದ್ದರೆ ನೀವು ಗಂಡ ಹೆಂಡ್ತಿನ ಸಾಲ್ವ್ ಮಾಡ್ಕೊಂಡು ತುಂಬ ಚೆನ್ನಾಗಿ ಇದು ಮಾಡ್ಕೊಳ್ಳಿ. ಡಿವೋರ್ಸ್ ತನಕ ಹೋಗಬೇಡಿ. ಯಾಕಂದರೆ ಒಂದು ಹೆಣ್ಮಗು ಬಂದು ಮನೇಲಿ ಕುತ್ಕೊಂಡ್ರೆ ಅದಕ್ಕೊಂದು ಮಗು ಇರುತ್ತೆ, ಏನೋ ಒಂದಿರುತ್ತೆ. ಸೊ ಗಂಡ ಅನ್ನೋದು ಒಂದು ಧೈರ್ಯ ತುಂಬಿದ್ರೆ ಅಪ್ಪ ಅಮ್ಮ ಅನ್ನೋದು ಒಂದು ಆತ್ಮವಿಶ್ವಾಸ ತುಂಬ್ತಾರೆ. ಸೊ ಅಪ್ಪ ಅಮ್ಮ ಇರೋ ಗಂಟ ಅವರು ನೋಡ್ಕೊಳ್ತಾರೆ, ಇಲ್ಲ ಅಂತ ಹೇಳಲ್ಲ. ಬಟ್ ಆ ಲೈಫನ್ನು ಲೀಡ್ ಮಾಡಬೇಕು. ಇಲ್ಲ ಈಗ ನೀವು ಮಗು ಇರುತ್ತೆ, ಕೆಲ್ಸಕ್ಕೆ ಹೋಗಬೇಕು, ಇಂಡಿಪೆಂಡೆಂಟ್ ಆಗಿ ಬದುಕಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ. ಸೊ ಗಂಡು ಮಗುಗೂ ಹಾಗೇನೆ, ಅವನು ಹೊರಗಡೆ ಹೋಗ್ತಾನೆ, ಇವನು ಹೆಂಡ್ತಿಗೆ ಬಿಟ್ಟಿದ್ದಾನೆ ಅಂತ ಜನ ಮಾತಾಡ್ತಾರೆ, ಏನೇನೋ ಮಾತಾಡ್ತಾರೆ. ಸಾಕಾಗಿಲ್ಲ, ಇವನು ಒಂದು ದೊಡ್ಡ ಗಾಂಡು ಥರ ಹಂಗೆ ಹಿಂಗೆ ಅಂತ. ಹೆಣ್ಮಕ್ಳಿಗೂ ಬೇರೆ ಬೇರೆ ಥರ ಮಾತಾಡ್ತಾರೆ. ಸೊ ದಯವಿಟ್ಟು ಏನಂದರೆ ಅಂಡರ್ಸ್ಟ್ಯಾಂಡಿಂಗಲ್ಲಿ ಜೀವನ ಮಾಡ್ಕೊಂಡು ಹೋಗಿ. ಕೋರ್ಟು ಕಚೇರಿ ಅಂತ ಹೋಗಬೇಡಿ. ಯಾಕಂದರೆ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ರೇಪ್ ಆದವರಿಗೆ ಬೇಗ ಒಂದು 10 ವರ್ಷ 20 ವರ್ಷ ಆದಮೇಲೆ ಅವರಿಗೆ ಏನೋ ಒಂದು ಇದು ಸಿಗತ್ತೆ. ಅಂದರೆ 10 ವರ್ಷ 20 ವರ್ಷ ಆದಮೇಲೆ ಆ ಕೇಸಿಗೆ ಒಂದು ಬಲ, ಒಂದು ಶಕ್ತಿ ಸಿಗತ್ತೆ. ಸೊ ಡಿವೋರ್ಸ್ ಅನ್ನೋದು ಅಷ್ಟು ಈಸಿ ಅಲ್ಲ. ಮತ್ತು 10 ವರ್ಷ 20 ವರ್ಷನೂ ಹೋಗ್ಬಿಡ್ತವೆ ಅದರಲ್ಲಿ. ಮತ್ತು ಡೌರಿ ಕೇಸು, ಆ ಕೇಸು ಈ ಕೇಸ್ ಅಂದರೆ ನೀವೇ ಎಳ್ದಾಡಬೇಕು, ಆ ಹುಡುಗನೂ ಅಳ್ದಾಡ್ಬೇಕು, ಇಬ್ಬರು ಸಂಸಾರಗಳು ಅಳ್ದಾಡ್ಬೇಕು. ಒಬ್ರಿಗೊಬ್ರು ಹೊಂದಾಣಿಕೆ ಮಾಡ್ಕೊಂಡು ಪ್ರೀತಿ ವಿಶ್ವಾಸ ತುಂಬ್ಕೊಂಡು ಹೋದರೆ ಮಾತ್ರ ಜೀವನ ಆಗತ್ತೆ. ಹೊರತು ಬೇರೆಯವ್ರ ಮಾತು, ಅವ್ರ ಮಾತು, ಇವ್ರ ಮಾತು ಕೇಳ್ಕೊಂಡು ನೀವು ದಯವಿಟ್ಟು ನಿಮ್ಮ ಜೀವನವನ್ನು ಹಾಳು ಮಾಡ್ಕೊಬೇಡಿ. ನಾನೇ ಸರಿ, ನಾನೇ ಗೆಲ್ಲಬೇಕು ಅಂತ ಇದ್ರೆ ಕೋರ್ಟಿಗೆ ಹೋಗಿ. ಸಂಬಂಧ ಗೆಲ್ಲಬೇಕು ಅಂದರೆ ಒಮ್ಮೆ ಮಾತಾಡಿ ಅಂಡರ್ಸ್ಟ್ಯಾಂಡಿಂಗಲ್ಲಿ ಪ್ರೀತಿ ವಿಶ್ವಾಸದಲ್ಲಿ ಜೀವನ ಮಾಡಿ, ತುಂಬ ಚೆನ್ನಾಗಿರುತ್ತೆ.